ಹಾಯ್ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೋಜ್ ಕುಮಾರ್ ನರೇಂದ್ರ. ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಬುಧವಾರ ಐತಿ, ಟೈಮ್ ನೋಡಿದ್ರೆ 9 ಆಗೈತಿ. ನಾನು ರೆಡಿಯಾಗಿದ್ದೆ 8 ಗಂಟೆಗೆ, ಯಾಕಂದ್ರೆ ಟ್ರೈನ್ ಇತ್ತು. ಇವತ್ತು ಎಲ್ಲಿ ಹೊಂಟೆ ಅಂತ ಟೈಟಲ್ದಾಗ ನೋಡಿರಿ, ಗೋವಾಕ್ಕೆ ಹೊಂಟಿದ್ದೆ. ಗೋವಾಕ್ಕೆ ಹೋಗಿ ಆಮೇಲೆ ಅಲ್ಲಿಂದ ಬರಬೇಕು ರೀ 2 ದಿವಸ ಇದ್ದ. ಯಾಕಂದ್ರೆ ಸ್ವಲ್ಪ ಕೆಲಸದ ಮೇಲೆ ಹೊಂಟಿದ್ದೆ. ಮತ್ತು ಅಲ್ಲಿ ನಮ್ಮ ಮನೆ ಐತಿ, ನಮ್ಮ ದೊಡ್ಡಮ್ಮರ ಅಲ್ಲಿ ಇರ್ಬೇಕಂತ ಐತಿ. ಒಂದು ದಿವಸ ನೋಡ್ಬೇಕು ಆಕೈತೆ ಗೊತ್ತಿಲ್ಲ. ಮತ್ತು ನಿಮ್ಗೆ ಏನೇನು ತೋರ್ಸಕ್ಕೆ ತೋರಿಸ್ತೀನಿ. ಆಮೇಲೆ ನಾನು ಟ್ರೈನ್ ಜರ್ನಿ ಯಾವ ಥರ ಇರ್ತೈತಲ್ಲ ನಿಮ್ಗೆ ಹೇಳ್ತೀನಿ, ಅದನ್ನೂ ವಿಡಿಯೋ ಮಾಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿಂದ ಗೋವಾಕ್ಕೆ ಹೋಗೋದು ನಾವು ವಾಕ್ ಹೊಂಟೇನಿ, ಅಲ್ಲಿದ್ದ ವಿಡಿಯೋ ಹಾಕ್ತೀನಿ ನಿಮ್ಗೆ. ಆಮೇಲೆ ನೆಕ್ಸ್ಟ್ ಅಲ್ಲಿ ಮಾಡೋಕೆ ಆದ್ರೆ ಒಂದು ವಿಡಿಯೋ ಮಾಡಿ ನಿಮ್ಗೆ ಏನೇನು ತೋರ್ಸೋಕ್ಕತ್ತಲ್ಲ ಅದನ್ನು ತೋರಿಸಿ ವಿಡಿಯೋ ಹಾಕ್ತೀನಿ. ಆಮೇಲೆ ಯಾರ್ಯಾರು ಹೊಂಟೆ ಅಂದ್ರೆ ನಾನು ಒಬ್ಬನೇ ಹೊಂಟೇನಿ ರೀ ಗೋವಾಕ್ಕೆ. ಈಗ ಟ್ರೈನ್ ಐತ್ರಿ, ಈಗ 10 ಗಂಟೆಗೆ ನೋಡ್ಬೇಕು. ಯಾಕಂದ್ರೆ 2 ತಾಸು ಲೇಟ್ ಆಗೈತೆ ಟ್ರೈನ್. 8 ಗಂಟೆಗೆ ಇದ್ದಿದ್ದು 10ಕ್ಕೆ ಹಾಕ್ಯಾರ. 10ಕ್ಕೆ ಬಿಟ್ರೆ ಸಾಯಂಕಾಲ 5 ಗಂಟೆಗೆ ಮುಟ್ತೀನಿ, ಮನೆಯಾಗ ಇರ್ತೀನಿ. ಮನೆಗೆ ಹೋಗ್ಬಿಟ್ಟು ಅಷ್ಟೇ ವಿಡಿಯೋ ಮಾಡ್ತೀನಿ ರೀ. ಆಮೇಲೆ ಬಂದ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಪಾರ್ಟ್ 2ದಾಗ ಬರ್ತೈತಿ ವಿಡಿಯೋ. ಅದ್ರೊಳಗೆ ಏನೇನು ತೋರ್ಸೋಕ್ಕಾಗತ್ತೆ ತೋರಿಸ್ತೀನಿ. ಒಂದೇ ದಿವಸ ಒಳಗೆ ಏನಕ್ಕೈತೆ ಗೊತ್ತಿಲ್ಲ, ಯಾಕಂದ್ರೆ ಇರಬೇಕಂತ ಐತಿ. ಆಮೇಲೆ ಸ್ವಲ್ಪ ವರ್ಕ್ ಅದಾವ, ವಾಪಸ್ ಬರ್ಬೇಕು ನಾನು ಮತ್ತೆ ಹುಬ್ಳಿಗೆ. ಅದಕ್ಕೆ ನೋಡೋಣಂತ ಏನೇನಕ್ಕೈತಿ ಏನೇನಿಲ್ಲ ನಿಮ್ಗೆ ತೋರಿಸ್ತೀನಿ. ಈಗ ಸ್ಟೇಷನ್ಗೆ ಹೋದ್ ಮುಂದೆ ಸಿಗ್ತೇನಂತ ಬರ್ರಿ. 5 minutes later. ಹಾಯ್ ಫ್ಯಾಮಿಲಿ, ಈಗ ಜಸ್ಟ್ ಎಲ್ಲ ಬಂದೇವಂದ್ರೆ ಸ್ಟೇಷನ್ ಕಡೆ ಬಂದೇವಿ. ನಡ್ಕೊತ ಬಂದೇನಿ ಸ್ಟೇಷನ್ಗೆ. ಇನ್ನೊಂದು 15 ನಿಮಿಷದಾಗ ಟ್ರೈನ್ ಐತಿ. ಈಗ 9:45 ಆಗೈತಿ. 10:10ಕ್ಕೆ ಟ್ರೈನ್ ಐತಿ. 10:10ಕ್ಕೆ ಹೋಗಿ ಅಲ್ಲಿ ಟಿಕೆಟ್ ತೊಗೊಂಡು ತೋರಿಸ್ತೇನಂತ ಬರ್ರಿ. ಇದು ನೋಡ್ರಿ ಫ್ಯಾಮಿಲಿ, ಹುಬ್ಳಿದ ವಿಶ್ವದ ಅತಿ ರೈಲ್ವೆ ಪ್ಲಾಟ್ಫಾರ್ಮ್ ರೀ. ಇದು 8 ಪ್ಲಾಟ್ಫಾರ್ಮ್ ಅದಾವ. 8 ಪ್ಲಾಟ್ಫಾರ್ಮ್ ಅದಾವ. ಮತ್ತು ಆಮೇಲೆ ಇಲ್ಲಿ 1.5 ಕಿಲೋಮೀಟರ್ ಐತ್ರಿ ನಡ್ಕೊತ ಹೋಗೋದು. ಯಾಕಂದ್ರೆ ಪ್ಲಾಟ್ಫಾರ್ಮ್ ಉದ್ದ ಐತ್ರಿ ಇದು. ಅದಕ್ಕೆ ವರ್ಲ್ಡ್ ಲಾರ್ಜೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಆಮೇಲೆ ಹೇಳ್ತೇನೆ ಬರ್ರಿ, ಅಲ್ಲಿ ಒಳಗೆ ಹೋಗಿ ಸಿಗ್ತೇನೆ. A few moments later. ನೋಡ್ರಿ ಇದು ಎಂಟ್ರೆನ್ಸ್, ನಮ್ಮ ಹುಬ್ಳಿ ಪ್ಲಾಟ್ಫಾರ್ಮ್. ಇದು ಎಂಟ್ರೆನ್ಸ್ ನೋಡ್ರಿ. ಇದು ಇಲ್ಲಿ ಆಟೋ ಗೀಟೋ ನಿಂದಿರ್ತಾವೆಲ್ಲ, ಇಲ್ಲಿ ಆಟೋ ನಿಂದಿರ್ತಾವ. ಆಮೇಲೆ ಈಗ ಸ್ಟಾರ್ಟಿಂಗ್ ರೀ ಇದು ಎಂಟ್ರೆನ್ಸ್. ಈ ಟೈಪ್ ಐತಿ ನಮ್ಮ ಹುಬ್ಳಿ ಸ್ಟೇಷನ್. ಸ್ವಚ್ಛನೂ ಹಂಗೆ ಇಟ್ಟಾರ್ರಿ. ಆಮೇಲೆ ಇದು ನೋಡ್ರಿ ಹಿಂಗೈತಿ. ಬರ್ರಿ ಅಲ್ಲಿ ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡು ಎಷ್ಟನೇ ಪ್ಲಾಟ್ಫಾರ್ಮ್ದಾಗ ಬರ್ತದೆ ಕೇಳ್ಬೇಕು. ಪ್ಲಾಟ್ಫಾರ್ಮ್ದಾಗ ಎಷ್ಟೊತ್ತಿಗೆ ಬರ್ತದೆ ಕೇಳಿ ಅಲ್ಲಿ ಹೋಗಿ ನಿಂತಿರ್ತಾನೆ. ಬರ್ರಿ ಟಿಕೆಟ್ ತೊಗೊಂಡಿರ್ತಾನೆ. 15 minutes later. ಈಗ ನೋಡ್ರಿ ಹುಬ್ಳಿ ಸ್ಟೇಷನ್ ಒಳಗೆ ಈ ಥರ ಐತಿ. ನಾವು ಎಂಟ್ರೆನ್ಸ್ ಇಲ್ಲದ ನೋಡ್ರಿ ಈಗ. ಆಮೇಲೆ ಇದು ನೋಡಿದ್ರೆ 1ನೇ ಪ್ಲಾಟ್ಫಾರ್ಮ್. ಇನ್ನೂ ಟ್ರೈನ್ ಬಂದಿಲ್ಲ, ಯಾಕಂದ್ರೆ ಬರೋದೈತಂತ. ಇನ್ನೊಂದು 10 ನಿಮಿಷ ಮತ್ತು ಡಿಲೇ ಆಗೈತ್ರಿ. 10:10 ಕೊಟ್ಟಾರ ಟ್ರೈನ್. ಆಮೇಲೆ ನಾವು ನೋಡಿದರೆ ಈಗ ಖಾಲಿ ಇಲ್ಲಿ ನಿಂತೇವಿ. ಮತ್ತು ಟಿಕೆಟ್ ನೋಡ್ರಿ ಇಲ್ಲಿ ಎಷ್ಟೈತಿ ನೋಡ್ರಿ. ಇಲ್ಲಿ 90 ರೂಪಾಯಿ ಐತಿ ಟಿಕೆಟ್. 90 ರೂಪಾಯಿ ಐತಿ. ಆಮೇಲೆ ಯಾರ್ಯಾರು ಹೊಂಟಿದ್ದು ನೋಡ್ರಿ ಗೋವಾಕ್ಕೆ, ಇಲ್ಲಿ ಹೋಗ್ರಿ. ಬೇಕಂದ್ರೆ ಬೆಳಗ್ಗೆ ವಾರದಾಗ ಒಂದು ಸಲ ಐತ್ರಿ. ನೈಟ್ ಡೈಲಿ 10:10 ಪೌಣೆ 11ಕ್ಕೆ ಐತ್ರಿ ಗೋವಾ ಟ್ರೈನ್. ಆಮೇಲೆ ಈಗ ಇನ್ನೊಂದು ಸ್ವಲ್ಪ ಹೊತ್ತೊಳಗೆ ಬರ್ತೈತಂತ ಟ್ರೈನ್. ನೋಡೋಣಂತ. ಖಾಲಿ ಇದ್ರೆ ಸೀಟ್ ಹಿಡೀನಂತ, ಇಲ್ಲ ಅಂದ್ರೂ ಯಾರನ್ನ ಎಬ್ಬಿಸ್ಕೊಂಡ್ರು ಅಂತ. ಪಟ ಸೀಟ್ ಸಿಕ್ತಂದ್ರೆ ಸರಿ ನಿಮ್ಗೆ ಏನಾರ ತೋರ್ಸಾಕತ್ತಂತ ತೋರಿಸ್ತೇನಂತ. ನನ್ನ ಕೈಯಾಗ ಅಷ್ಟೇ. ಯಾಕಂದ್ರೆ ಒಂದು ಭಾಳ ಸಲ ಜರ್ನಿ ಮಾಡೇನಿ ರೀ ನಾನು ಟ್ರೈನ್ದಾಗ. ಆಮೇಲೆ ವರ್ಕ್ ಮೇಲೆ ಮಾಡೇನ, ಟ್ರಿಪ್ಪಿಗಂತ ಏನೂ ಮಾಡತ್ತಿಲ್ಲ ವ್ಲಾಗ್. ಇದು ನಂದು ಫಸ್ಟ್ ಟ್ರೈನ್ ವ್ಲಾಗ್, ಅದಕ್ಕೆ ಹೇಳತ್ತೀನಿ ಬರ್ರಿ. ನೀನಿಂತೆ ನೀಡುತ್ತಾ ಕಣ್ಣಿನಲ್ಲೇ ಉತ್ತರ, ನಾನಾದೆ ಹಾಡುತ್ತಾ ಇನ್ನು ಸ್ವಲ್ಪ ಹತ್ತಿರ. ಉಸಿರಿನ ಬಿಸಿಯಲಿ ಕರಗಿತು ಎಲ್ಲ ದೂರ. ಈ ಕಣ್ಣ ಮಿಂಚಲ್ಲಿ ಸಮಾಚಾರ ಬೇರೇನೆ, ನನ್ನಲ್ಲೂ
ಗಮನವ ಸೆಳೆಯುವ ಗೆಳತಿಯೇ ನಿನ್ನ ಮಾತೇ ಬೇರೆ. ಜಸ್ಟ್ ಈಗ ಟ್ರೈನ್ ಬರತೈತ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸತ್ತಿರ್ಬೋದು ನಿಮ್ಗೆ ಟ್ರೈನ್ ಬರತೈತಿ. ಈಗ ಹೋಗ್ಬೇಕು, ಸೀಟ್ ಹಿಡಿಬೇಕು. ಸೀಟ್ ಹಿಡಿದ ಅದ ಸರಿ ಒಂದು ಬರ್ರಿ ಟ್ರೈನ್ದಾಗ ಹತ್ತಿ ತೋರಿಸ್ತೇನಂತ. ಖಾಲಿ ಇದ್ರ ಸೀಟ. A few moments later. ಈಗ ನೋಡ್ರಿ ಫ್ಯಾಮಿಲಿ ಎಲ್ಲದೆ ಒಂಥರ ಸೀಟ್ ಸಿಕ್ಕಿರ್ಕಿಲ್ಲ ನನಗೆ. ಈಗ ಆಗ ಸೀಟ್ ಸಿಕ್ಕೈತಿ. ಆ ಕಡೆ ಬಂದು ನಿಂತೇನ್ರಿ. ಬ್ಯಾಸರ ಆಗೋದು ಇದಕ್ಕೆ. ಮಿರರ್ ನೋಡ್ರಿ, ಏನು ಹೇಳ್ರಿ ನಿಮಗೆ ಟ್ರೈನ್ ಬಗ್ಗೆ ಆಮೇಲೆ ಫೀಡ್ಬ್ಯಾಕ್ ಕೊಡ್ತೇನಂತ. ನೋಡ್ರಿ ಈಗ ನಿಯರ್ ನೆಕ್ಸ್ಟ್ ಈಗ ಎಲ್ಲೈತಿ, ಅಳ್ಳಾವರ್ ಜಂಕ್ಷನ್ದಾಗ ಐತಿ. ಆಮೇಲೆ ನನ್ನ ಸೀಟ್ ತೋರಿಸ್ತೇನೆ ಬರ್ರಿ. ನೋಡ್ರಿ ಇವತ್ತಿನ ಔಟ್ಫಿಟ್ ನಂದು ಹಿಂಗೈತಿ. ಔಟ್ಫಿಟ್ ಒಂದು ಟಿ ಶರ್ಟ ಬರ್ರಿ. ನನ್ನ ಇದು ತೋರಿಸ್ತೀನಿ, ನನ್ನ ಸೀಟ್. ಅದ ನೋಡ್ರಿ ನನ್ನ ಸೀಟ್. ಈಗ ಇಲ್ಲಿ ಬಂದೆವು ಮತ್ತೆ. ಆಡೋ ಕೋಗಿಲೆಗೊಂದು ಕೂಗು, ಕಾಗೆಯ ಗೂಡು ನನ್ಗೆ ಯಾವ ಗೂಡು ಇಲ್ಲ ಪ್ರೀತಿಯ ಸಾಕೋಕೆ. ಪ್ರೀತಿ ಬೀದಿಯಲ್ಲಿ ನಿಂದೆ ಪ್ರೀತಿಯ ಹಾಡು, ನಿನ್ನ ಬಿಟ್ಟು ನಂಗ್ಯಾರಿಲ್ಲ ಹೃದಯನ. ಜಸ್ಟ್ ಎಲ್ಲದೆ ಒಂದು ಕ್ಯಾಸ್ಟ್ರೋಲ್ ರೋಡ್ ತಗದೇವಿ. ಇಲ್ಲಿ ನೋಡ್ರಿ, ಇಲ್ಲಿ ಟ್ರೈನ್ ಐತಿ. ಅದು ನಮ್ಮ ಡಬ್ಬಿಗ. ಈಗ ಕ್ಯಾಸ್ಟ್ರೋಲ್ ಹಾಕ್ದಾಗ ಬಂದೀವಿ. ನನಗೆ ಮಜಾಕಂತ ಏನು ಅನ್ನಿಸ್ತು ಗೊತ್ತೇನ್ರಿ, ಎಲ್ಲ 2 ನಂಬರ್ ನೋಡ್ರಿ. ಇದ್ರೊಳಗೆ ಅಡ್ಗೆ ಕರೆಕ್ಟ್ ಸಿಗಂಗಿಲ್ಲ, ಊಟದ ಆತ. ಇವ್ರು ನೋಡ್ರಿ ಅಣ್ಣಗಳು ಇವ್ರೆ. ಇವರು ಗೋವಾಕ್ ಹೊಂಟಾರ ಎಂಜಾಯ್ ಮಾಡಕ್ಕೆ. ಏನಂದ್ರಿ, ಊಟ ಕರೆಕ್ಟ್ ಸಿಗಂಗಿಲ್ಲ. ಎಲ್ಲ ಬಿರಿಯಾನಿ, ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ, ಆಮೇಲೆ 100 ರೂಪಾಯಿ ರೀ ಅದಕ್ಕೆ. ಆಮೇಲೆ ವಿಮಲ್ ಮಾರಕ್ಕೆ ಬರ್ತಾರೆ ರೀ ಇದ್ರೊಳಗೆ 20 ರೂಪಾಯಿಗೆ 2. ಅದ ಒಂದ ನೋಡ್ರಿ ನಂಗೆ ಮಜಾ ಕನ್ಸಿದ್ದ. ಆಮೇಲೆ ಏನು ಬೇಕೆಲ್ಲ ನಿಮ್ಗೆ ಸಿಗ್ತೈತಿ, ನೋಡೋಣಂತ. ಅಲ್ಲಿ ಹೋಗಿ ತೋರಿಸ್ತೇನೆ ರೀ ನಿಮ್ಗೆ ನಾವು. 15 minutes later. ನೀನಿಟ್ಟ ಸಾಂತ್ವನ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ. ಜಸ್ಟ್ ಈಗೆಲ್ಲದೆ ಒಂದ್ರಿ ಕುಲಮ್ದಾಗದೇವಿ. ಇಲ್ಲಿ ನಿಂತೈತಿ ನೋಡ್ರಿ, ಇಲ್ಲಿ ಟ್ರೈನ್ ನಿಂತೈತಿ. ನಾವು ತಾಳಿಗಿಳದೇವಿ, ಚಾಗಿ ಕುಡಿದ್ವಿ. ಒಂದು ಬೆಳಗ್ಗೆ 11ಕ್ಕೆ ಬಿಟ್ಟಿದ್ರಿ ಫ್ಯಾಮ್ಲಿ. ಇನ್ನೂ ಆದರೂ ಮುಟ್ಟಿಲ್ಲ. 5:30 ನಾವು ರೀಚ್ ಆಗೋದು ವಾಸ್ಕೋಕ್ಕೆ. ಆಮೇಲೆ ನಮ್ಮ ಅಣ್ಣಗಳ ಪರಿಚಯ ಆದ್ರಟ್ಟ ಗುಲ್ಬರ್ಗ ಅವ್ರ ಅಲ್ಲಿ 3 ಮಂದಿ ಪರಿಚಯ ಆದ್ರೆ ಚಲೋತ್ತಾಗ ಮಾತಾಡ್ಕೊಂತ ಕುಂತಿದ್ವಿ. ಟೈಮ್ ಪಾಸ್ ಆತ. ಆಮೇಲೆ ಇನ್ನು ಮುಂದೆ ಅವರು ಮಡ್ಗಾವ್ ಹೊಂಟಾರ. ಅಲ್ಲಿಂದ ಪಣಜಿಗೆ ಹೋಗಿ ಇವತ್ತು 1 ದಿವ್ಸ ವಸ್ತಿ ಇದ್ದ. ಆಮೇಲೆ ನಾಳಿಂದ ಅವರು 2 ದಿವ್ಸ ಸ್ಟೇ ಮಾಡಿ ಜರ್ನಿ ಅಲ್ಲಿ ಮುಗಿಸ್ಕೊಂಡು ಹೋಗ್ತಾರೆ ರೀ. ಅದಕ್ಕೆ ಈಗ ನಾವು ಚಾಗಿ ಕುಡಿದು ಅಲ್ಲೇ ಸಿಗ್ತೇವಂತ ಬರ್ರಿ. ಮತ್ತು ಇಲ್ಲಂದ್ರೆ ಡೈರೆಕ್ಟ್ ಮಡ್ಗಾವ್ದ, ಇಲ್ಲಾಂದ್ರೆ ವಾಸ್ಕೋದ. ನೆನಪಿದೆ ಮೊದಲ ನೋಟ,
ನೆನಪಿದೆ ಮೊದಲ ಸ್ಪರ್ಶ, ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ, ನೆನಪಿದೆ ಮೊದಲ ಕನಸು, ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿತು. 1 hour later. ಜಸ್ಟ್ ಈಗ ಹೇಳದೇವ್ರಿ ಅಂದ್ರೆ ಎಕ್ಸಾಕ್ಟ್ ಮಡಗಾಂವ್ ಜಂಕ್ಷನ್ದಾಗ ಅದೇವ್ರಿ. ಹೇಳಿದೇವ್ರಿ ನಾವು ನಿದ್ದೆ ಬಂದುಬಿಟ್ಟಿತ್ತು ರೀ, ಮಕ್ಕೊಂಡ್ಬಿಟ್ಟಿದ್ದೆ 2 ತಾಸು ಫಸ್ಟ್ ಕ್ಲಾಸ್. ಈಗ ಮಡಗಾಂವ್ ಜಂಕ್ಷನ್ಗೆ ಬಂದೀವಿ. ಬಂದು ಏನು ಮಾಡತ್ತೀವ್ರಿ ಅಂದ್ರೆ ಖಾಲಿ ರೀ. ಇದು ನೋಡ್ರಿ ನಮ್ಮ ಬೋಗಿ ಜಸ್ಟ್ ಹೊಲಸಾಯ್ತು ಅಂದ್ರೆ ಹೇಳ್ತೇನೆ ರೀ ಇದನ್ನು ಆಮೇಲೆ ನಿಮಗೆ. ನೋಡ್ರಿ ಇಲ್ಲಿ ಖಾಲಿ ಪೀಲಿ. ಆಮೇಲೆ ಇಲ್ಲಿ ಐತ್ರಿ ಸ್ಟೇಷನ್ ಇದೆ. ಇಲ್ಲಿ ಏನು ಹೇಳ್ಬೇಕು ರೀ, ಒಂದಿದ್ದ ಸ್ಟೇಷನ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಟೇಷನ್ ಎಲ್ಲ ಚಲೋ ಅದ ರೀ. ಊಟದ ಬಗ್ಗೆ ಹೇಳ್ಬೇಕಂದ್ರೆ ಊಟ ಏನೂ ಕರೆಕ್ಟ್ ಸಿಗಂಗಿಲ್ಲ ರೀ. ಯಾರ್ಯಾರು ಬರತ್ತಿಲ್ಲ ಗೋವಾಕ್ಕೆ ಕರೆಕ್ಟ್ ಹೇಳ್ತೇನೆ ರೀ. ನೀವು ಫ್ರೆಂಡ್ಸ್ ಜೊತೆ ಬರ್ರಿ, ಫ್ಯಾಮಿಲಿ ಜೊತೆ ಬರ್ರಿ, ಎಂಜಾಯ್ ಮಾಡೋಕ್ಕಂತ ಬ್ಯಾಡ ಅನ್ನಂಗಿಲ್ಲ. ಬಟ್ ಒಬ್ಬರ ಬರಕ್ಕೆ ಹೋಗ್ಬೇಡ್ರಿ, ಕೆಟ್ಟ ಅಂದ್ರೆ ಕೆಟ್ಟ ಬೇಸರ ಆಕೈತಿ. ಟ್ರೈನ್ ಜರ್ನಿ ಅಂತೂ ಸಾಕಾಗಿ ಹೋಗೈತೆ ರೀ ನನಗಂತೂ. ಏನು ಹೇಳ್ಬೇಕು ಲಿಟ್ರಲಿ ಗೊತ್ತಿಲ್ಲ. ಇಷ್ಟು ಕೆಟ್ಟ ಬೇಸರ ಯಾವತ್ತು ಹೋಗಿರ್ತಿಲ್ಲ ರೀ ನನ್ನ ಟ್ರೈನ್. ಎಷ್ಟು ಸಲ ಅಡ್ಡಾಡೆ ನಾನು ಒಬ್ಬನ ಅಡ್ಡಾಡೇನಿ, ಆದ್ರೆ ಇವತ್ತಾದಷ್ಟು ಯಾವತ್ತೂ ಆಗಿಲ್ಲ. ಆಮೇಲೆ ಎರಡನೇದು ಹೇಳ್ಬೇಕಂದ್ರೆ ಟ್ರೈನ್ ರೀ, ಇದು ಗೋವಾದ ಟ್ರೈನಿಗಂತೂ ಬರೋಕೆ ಹೋಗ್ಬೇಡ್ರಿ ನೀವು. ಲಿಟ್ರಲಿ ಹೇಳ್ತೇನೆ, ಬರೋದಿದ್ರೆ ಬಸ್ಸಿಗೆ ಬರ್ರಿ, ಇಲ್ಲ ಅಂದ್ರೆ ಈಗ ಸ್ವಂತ ವೆಹಿಕಲ್ ತೊಗೊಂಡ್ಬರ್ರಿ, ಎಲ್ಲ ಬೇರೆದಕ್ಕೆ ಬರ್ರಿ. ಟ್ರೈನಿಗಂತೂ ಬರೋಕೆ ಹೋಗ್ಬೇಡ್ರಿ. ಅದರೊಳಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಬರ್ರಿ. ಬೇಕಂದ್ರೆ ಟ್ರೈನಿಗೆ ಎಂಜಾಯ್ಮೆಂಟ್ ಒಬ್ಬರ ಅಂತೂ ಯಾರೂ ಬರೋಕೆ ಹೋಗ್ಬೇಡ್ರಿ. ಆಮೇಲೆ ಅದಾತಂದ್ರೆ ಫುಡ್ ಬಗ್ಗೆ ಟ್ರೈನ್ದಾಗ ಯಾಕಂದ್ರೆ ಫುಡ್ ಅಂತೂ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ. ಆಮೇಲೆ ನಿಮ್ಮ ಮನೆಯಾಗಿಂದ ತೊಗೊಂಬರ್ರಿ, ಇಲ್ಲ ನೀವು ಎಲ್ಲಿಂದ ಇರ್ತೀರ ಅಲ್ಲಿಂದ ತೊಗೊಂಬರ್ರಿ ಫುಡ್. ಇಲ್ಲಿಗಂತೂ ತೊಗೊಳಕ್ಕೆ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಕಾಸ್ಟ್ಲಿನೂ ಹೋಗ್ತೈತಿ ಮತ್ತು ಸರಿನೂ ಇರೋಂಗಿಲ್ಲ. ಯಾವಾಗಿಂದ ಇರ್ತೈತೆ ಯಾವಾಗಿಂದ ಗೊತ್ತಿಲ್ಲ, ಬಟ್ ಸರಿ ಇರೋಂಗಿಲ್ಲ ಸ್ವಲ್ಪ ಅಷ್ಟು ಹೇಳಿ. ಆಮೇಲೆ ಮಡಗಾಂವ್ದಾಗ ಹೋಗಿ ನೆಕ್ಸ್ಟ್ ವಾಸ್ಕಿಗೆ ಹೋಗಿ, ವಾಸ್ಕಿಗೆ ಹೋಗಿ ಏನೇನು ತೋರಿಸ್ತೇನೆ. ಹಾಡು ಕೋಗಿಲೆಗೊಂದು ಕೂಗು, ಕಾಗೆಯ ಗೂಡು ನನ್ಗೆ ಯಾವ ಗೂಡು ಇಲ್ಲ, ಪ್ರೀತಿಯ ಸಾಕೋಕೆ. ಪ್ರೀತಿ ಬೀದಿಯಲ್ಲಿ ನಿಂದೆ ಪ್ರೀತಿಯ ಹಾಡು, ನಿನ್ನ ಬಿಟ್ಟು ನಂಗ್ಯಾರಿಲ್ಲ. A few moments later. ಫ್ಯಾಮಿಲಿ ಜಸ್ಟ್ ಈಗ ಎಲ್ಲದೆ ಅಂದ್ರೆ ವಾಸ್ಕೋಗೆ ಬಂದೇವ್ರಿ. ಈಗ ಇನ್ನೂ 1 ಕಿಲೋಮೀಟ್ರ್ ಐತ್ರಿ. ಅಲ್ಲಿ ನೋಡ್ರಿ ಕಾಣತ್ತಿರ್ಬೋದು ನಿಮ್ಗೆ ಸ್ಟೇಷನ್ ಅದ ರೀ. ಈಗ ನಾವು ಬಂದೇವಿ, ಇನ್ನು ಟ್ರೈನ್ದಾಗ ಅದೇವಿ. ಈಗ ಹೋಗ್ಬೇಕು ಬಸ್ಸಿಗೆ ಹೋಗಿ ಮನೆಗೆ ಹೋಗ್ಬೇಕು. ಮನ್ಯಾಗ ವಿಡಿಯೋ ಮಾಡೋಂಗಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ತೇನಂತ ಪಾರ್ಟ್ 2 ಒಳಗೆ ಬರ್ತೈತಿ ಗೋವಾದ. ನಿಮ್ಗೆ ವಿಡಿಯೋ ಲೈಕ್ ಆಗಿದ್ರೆ, ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಜಲ್ದಿ ಮುಟ್ಟೋಣಂತ್ರಿ, ಎಷ್ಟಾದ್ರೂ ಮುಟ್ಟೋಣಂತ. ಚಲೋ ವಿಡಿಯೋ ಬರ್ತಾವಂತ ಇನ್ಮೇಲೆ. ಸಬ್ಸ್ಕ್ರೈಬ್ ಮಾಡಿರಿ, ಎಷ್ಟಕ್ಕತ್ತ ಅಷ್ಟು ಸಬ್ಸ್ಕ್ರೈಬ್ ಮಾಡಿರಿ. ಜನಕ್ಕೆ ನಿಮ್ಮ ಫ್ರೆಂಡ್ಸಿಗೆ ಕಳಿಸ್ರಿ. ನನ್ನ ಜರ್ನಿ ಹಿಂಗಿತ್ತು, ಬೇಸರ ಆತ್ರಿ. ಮತ್ತು ಲಿಟ್ರಲಿ ಹೇಳ್ತೀನಿ, ನಾನು ಒಬ್ಬನ ಬಂದಿದ್ದಕ್ಕೆ. ನೋಡೋಣಂತ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಅಲ್ಲಿ ಮಟ್ಟ ಮನೋಜ್ ಕುಮಾರ್ ನರೇಂದ್ರ ಯೂಟ್ಯೂಬ್ ಚಾನಲ್ ನೋಡ್ಕೊತೀರಿ.